ಸ್ನೇಹಿತರೆ, ಇದು ನೋಡಿ ನಮ್ಮ ಹಳೆ ಕಂಪನಿ ಆಫೀಸು. ಸೊ ಈಗ ಎಲ್ಲ ಡೊಮಿಲೇಷನ್ ನಡೀತಿದೆ. ಒಂಥರ ಹೆಂಗಾಗ್ತಿದೆ ಅಂದರೆ, ಇದೆಲ್ಲ ಮುಂಚೆ ನಾವಿದ್ದಿದ್ದ ಜಾಗನ, ಇದೆಲ್ಲ ನಮ್ಮ ಕೆಲಸದ ಜಾಗನ ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ಡಸ್ಟ್ ಇದೆ, ಸಿಕ್ಕಾಪಟ್ಟೆ ಒಂಥರ ಆಳ್ ಬಿದ್ದಿರೋ ಥರ ಆಗ್ಬಿಟ್ಟಿದೆ. ಏನಕ್ಕೆ ಅಂದರೆ ಎಲ್ಲ ಫುಲ್ ಈ ಸೈಡಲ್ಲಿ ಮಾಲ್ ಕಟ್ತಾ ಇದ್ದಾರೆ. ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಮೆಸ್ ಇದೆ ಅದರಿಂದನೇ ನೋಡಿ. ಸೊ ಇಲ್ಲೆಲ್ಲ ಮಾಲ್, ಇದು ನಿಯರೆಸ್ಟ್ ಸಾದಳ್ಳಿ ಗೇಟ್ ಸಿಗ್ನಲಲ್ಲೇ ಬರುತ್ತೆ. ಇದು ಮಾಲ್ ಕಟ್ತಾ ಇರೋದ್ರಿಂದ ಈ ಪ್ಲ್ಯಾಂಟ್ನ ಬಂದು ಡಮಲೇಷನ್ ಮಾಡಿ ಒಳಗಡೆ ಶಿಫ್ಟ್ ಮಾಡ್ತಿದ್ದಾರೆ. ಇದು ನಮ್ಮ UF ರ್ಯಾಕ್ಸ್. ಇದು ನಮ್ಮ ಮೇನ್ ಪ್ಯಾನೆಲ್ ಬೋರ್ಡ್ ಇರೋಂಥ ಒಂದು ಆಫೀಸು. ಈ ಸಿಸ್ಟಮ್ ಬಂದು ಈ ಪ್ಯಾನೆಲ್ಗೆ, ನಮ್ಮ UF ರ್ಯಾಕ್ಗೆ ಸಂಬಂಧಪಟ್ಟಿರೋಂಥ ಒಂದಷ್ಟು ಡೀಟೇಲ್ಸ್ ಎಲ್ಲ ಇದರಲ್ಲಿರುತ್ತೆ. ಅಕಸ್ಮಾತ್ ಇದೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಬಂತು ಅಂದರೆ, ಸೆನ್ಸರ್ ಪ್ರಾಬ್ಲಮ್ಸ್ ಅದು ಇದೆಲ್ಲ ಸೊ ಈ ಸಿಸ್ಟಮಲ್ಲಿ ಇರುತ್ತೆ. ಇದಕ್ಕೆ ಪೆನ್ ಡ್ರೈವ್ ಹಾಕಿ ಈ ಸಿಸ್ಟಮಲ್ಲಿ ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಸೊ ಅದು ನನಗೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಅದು. ಸೊ ಹಂಗಾಗಿ ಇದು ಇಷ್ಟು. ಇನ್ನು ಕೆಳಗಡೆ ಅಂತ ಹೋದರೆ ಇಲ್ಲಿ ಟೋಟಲ್ ಎರಡು UF ರ್ಯಾಕ್ಸು. ಒಂದೊಂದರಲ್ಲಿ ಒಂದು ಸೈಡ್ ಸಿಂಗಲ್, ಹನ್ನೊಂದು ಬರುತ್ತೆ. ನಂದು 22, 44 ಏನೋ ಬರುತ್ತೆ ಬೇಕಲ್ಲಿ. ಇದು ನಮ್ಮ ಹಳೆ DG. ಇದು ಬಂದು ಆಕಾಶ್ ಗ್ಲೋಬಲ್ ಕಾಲೇಜ್ ಅಂತೇಳಿ, ಆಕಾಶ್ ಇಂಟರ್ನ್ಯಾಷನಲ್ ಇದೆಯಲ್ವಾ, ಸೊ ಅವ್ರದ್ದೇ ಆಕಾಶ್ ಗ್ಲೋಬಲ್ ಕಾಲೇಜ್ ಅಂತೇಳಿ ಇದ್ರ ಪಕ್ಕದಲ್ಲೇ. ಸೊ ಇದೆಲ್ಲ ಬಂದು ನಮ್ಮ ಅಂಡರ್ ಬೇಸ್ಮೆಂಟ್. ಇದು ಇಲ್ಲಿ ಎಲ್ಲ ಮೋಟರ್ಸ್ ಎಲ್ಲ ಇರುತ್ತೆ, ಪಂಪ್ಸ್ ಎಲ್ಲ. ಸೊ ಅದು ಬಂದು ಕೆಮಿಕಲ್ ಡ್ರಮ್ಸು. UF ರ್ಯಾಕ್ಗೆ ವಾಟರ್ ಫಿಲ್ಟರ್ ಮಾಡ್ತಿರಲ್ವ, ಸೊ ಇದೆಲ್ಲ ಬಂದು ಬೆಂಗಳೂರು ವೇಸ್ಟೇಜ್ ನೀರಿದು. ವೇಸ್ಟೇಜ್ ನೀರನ್ನ ಇಲ್ಲಿ ತೊಗೊಂಡು ಅಲ್ಲಿ ಮ್ಯಾಕ್ಸಿಮಮ್ ಯಲಹಂಕದಲ್ಲೇ ಒಂದು 75% ಅಲ್ಲೇ ಫಿಲ್ಟರ್ ಮಾಡಿಕೊಡ್ತಾರೆ ನಮಗೆ. ಸೊ ನಮಗೆ 75% ಫಿಲ್ಟರ್ ಆಗಿ ಬರುತ್ತೆ ಗಲೀಜ್ ನೀರೆಲ್ಲ. ಇಲ್ಲಿ ಬಂದು ಇನ್ನೊಂದು 25% ಫಿಲ್ಟರ್ ಮಾಡಿ ಜಸ್ಟ್ ಅಲ್ಲಿ ಗಾರ್ಡನ್ಗೆ ಯೂಸ್ ಮಾಡೋದಕ್ಕೆ ಮಾತ್ರನೇ. ಇದು ನಮ್ಮ ಗಾಲ್ಫ್ ಶೇರ್ನಲ್ಲಿ ಗಾರ್ಡನ್ಗೆ ಯೂಸ್ ಮಾಡೋದಕ್ಕೆ ಮಾತ್ರನೇ. ಇದು ಯಾವುದೇ ರೀತಿ ಕುಡಿಯೋದಕ್ಕೆ ಈ ನೀರನ್ನ ಕೊಡೋಲ್ಲ. ಏನಕ್ಕೆ ಅಂದರೆ ಇದೆಲ್ಲ ಯೋಗ್ಯವಾದ ನೀರಲ್ಲ ಕುಡಿಯೋದಕ್ಕೆ. ಇದು ಬರೀ ಗಾರ್ಡನ್ ಅಂದರೆ ಬರೀ ಅಲ್ಲಿನ ಗಿಡಗಳಿಗೆ ಯೂಸ್ ಆಗೋದಕ್ಕೆ. ಫುಲ್ ಪ್ಯೂರ್ ವಾಟರ್ ಥರನೇ ಆಗುತ್ತೆ. ಇದನ್ನು ಅಷ್ಟು ಫಿಲ್ಟರ್ ಮಾಡ್ತೀರಿ ಪ್ಯೂರ್ ವಾಟರ್ ಆಗಿ ಅಲ್ಲಿ ಗಿಡಗಳಿಗೆ ಹಾಕೋದಕ್ಕೆ ಇದು. ಸೊ ಇಷ್ಟು ಮ್ಯಾಟರ್ ಇಲ್ಲಿ. ಈ ಪಂಪ್ಸ್ ಎಲ್ಲ ನೋಡಿ, ಇದು ಬಂದು ನಮಗೆ ಫೀಡ್ ಪಂಪ್ ಅಂತೀರಿ. ಫೀಡ್ ಪಂಪ್ ಅಂದರೆ ಡೈರೆಕ್ಟು ನಮಗೆ ಈ ರಾ ವಾಟರಿಂದ ಈ ಪಂಪ್ಸ್ ಇಲ್ಲಿದೆಯಲ್ವಾ, ಸೊ ಈ 2 ಪಂಪ್ಸು ಇವು ರಾ ವಾಟರಿಂದ ಡೈರೆಕ್ಟು ರಾ ಟ್ಯಾಂಕಿಂದ ತೊಗೊಂಡು, ಬೆಂಗಳೂರಿಂದ ಬರೋ ನೀರು ಟ್ಯಾಂಕ್ ಒಂದಿದೆ ಅದರಿಂದ ತಗೊಂತದ್ದು ಡೈರೆಕ್ಟ್. ಇದು ಪ್ಲಾಂಟ್ ಆನ್ ಮಾಡಿದಲ್ಲಿ ತೊಗೊಂಡು ಡೈರೆಕ್ಟ್ ಈ ಪೈಪಲ್ಲಿ ಸ್ಯಾಂಡ್ ಫಿಲ್ಟರ್ ಅಂತ ಬರುತ್ತೆ ಔಟ್ಸೈಡ್. ಇದು 3 ತೋರಿಸ್ತೀನಿ ಅದು ನಿಮಗೆ. ಆ ಒಂದು ಸ್ಯಾಂಡ್ ಫಿಲ್ಟರ್ಗೆ, ಅಂದರೆ ಮಣ್ಣಿನ ಫಿಲ್ಟರ್, ಅದು ಮಣ್ಣಲ್ಲಿ ಫಿಲ್ಟರ್ ಆಗುತ್ತೆ. ಅದರಿಂದ ತೊಗೊಂಡು UF ಫೀಡ್ ಟ್ಯಾಂಕ್ ಅಂತಿದೆ, ಸೊ ಅದರೊಳಗಡೆ ಡ್ರಾಪ್ ಕೊಡುತ್ತೆ. ಅದರಿಂದ ತೊಗೊಂಡಿದ್ದು ನೀರು ನೋಡಿ ಇಲ್ಲಿದೆ, ಇಲ್ಲಿ ಕಾಣಿಸುತ್ತೆ ನಿಮಗೆ ಈ ಪೈಪ್ಲೈನ್. ಈಗ ಇದು ಇಲ್ಲಿಂದ ತೊಗೊಂಡು ನೋಡಿ ಈ ಪಂಪಿಗೆ ಬರುತ್ತೆ ಡೈರೆಕ್ಟು. ಸಾರಿ ಈ ಪಂಪಿಗೆ ಬರೋಲ್ಲ, ಈ ಪಂಪ್ಗಳಿಗೆ ಬರುತ್ತೆ. ಫೀಡ್ ಪಂಪ್ಸ್ ಇವೆ ಅಲ್ವಾ, ಸೊ ಈ ಪಂಪು ಇಲ್ಲಿಂದ ಡೈರೆಕ್ಟು ಈ ಪೈಪಲ್ಲಿ ತೊಗೊಂಡೋದು, ಈ ಪೈಪಲ್ಲಿ ಫೀಡ್ ಟ್ಯಾಂಕಿಂದ ತೊಗೊಂಡು ಈ ಪೈಪಲ್ಲಿ ಬಂದು ಈ ಮೋಟ್ರಲ್ಲಿ ತೊಗೊಂಡು ಫಿಲ್ಟರ್ ಮಾಡಿ ಡೈರೆಕ್ಟು ಇಲ್ಲಿಂದ ಈ ಪೈಪ್ಲೈನಲ್ಲಿ ಮುಂದೆ ಪಾಸ್ ಮಾಡಿಕೊಡುತ್ತೆ ಡೈರೆಕ್ಟು. ನೋಡಿ ಇಲ್ಲಿ ಹೋಗಿದೆಯಲ್ಲ ಪೈಪ್ಲೈನು, ಇದರಲ್ಲಿ ಪಾಸ್ ಮಾಡಿಕೊಟ್ಟು ಇಲ್ಲಿ ಬಂದು ಇಲ್ಲಿ ಮೇಲೆ ಹೋಗಿದೆ ನೋಡಿ, ಇಲ್ಲಿ ಮೇಲೆ ಹೋಗಿದೆ. ಇದು UF ರ್ಯಾಕ್ಗೆ ಹೋಗುತ್ತೆ. UF ರ್ಯಾಕ್ ಅಲ್ಟ್ರಾಫಿಕೇಷನ್ ಮಾಡುತ್ತೆ. ಸೊ ಅದು ಒಂದು 20 ಮಿನಿಟ್ಸ್ಗೆ ಒಂದ್ಸಲಿ ಅದು ಕ್ಲೀನ್ ಮಾಡ್ಕೊಳುತ್ತೆ. ಬ್ಯಾಕ್ ವಾಶ್ ಅಂತ ಹೇಳ್ತೀವಿ. ಅದು ಕ್ಲೀನ್ ಮಾಡ್ಕೊಂಡು, ಅದು ಕ್ಲೀನ್ ಮಾಡೋ ಟೈಮಲ್ಲಿ ಇದು ಬ್ಯಾಕ್ ವಾಶ್ ಪಂಪ್ಸ್. ಇದು 6 ಇರುತ್ತೆ, 6 ಪಂಪ್. ಇದು ಬ್ಯಾಕ್ ವಾಶ್ಗೆ ಜಸ್ಟ್ ಕ್ಲೀನಿಂಗು ಅಂತ, ಕ್ಲೀನಿಂಗ್ ಪ್ರೊಸೆಸಿಂಗ್ಗೆ ಈ ಪಂಪ್ಸ್ ಇರುತ್ತೆ. ಸೊ ಅದು ಬ್ಯಾಕ್ ವಾಶ್ ಲೈನ್. ಇದು ರಿಟರ್ನ್ ಬಂದು ಬ್ಯಾಕ್ ವಾಶ್ ಮಾಡಿ ಕ್ಲೀನ್ ಮಾಡಿ ಪಾಸಿಂಗ್ ಕೊಡುತ್ತೆ. ಆ ಥರ ಇದರ ಪ್ರೊಸೆಸಿಂಗ್ ಮಾಡುತ್ತೆ. ಅದು ಬಂದು CIP, ಅಕಸ್ಮಾತ್ ಮೇಂಟೆನೆನ್ಸ್, RC ಅಂದರೆ ಅದಿಷ್ಟು ಅವರ್ಗೆ ಅಂಥೇಳಿ ಒಂದ್ಸಲಿ ಬರುತ್ತೆ. ಆ ಒಂದು ಟೈಮಲ್ಲಿ ಈ ಪಂಪ್ಸ್ 2 ಪ್ರೊಸೆಸಿಂಗಲ್ಲಿ ಇರುತ್ತೆ. ಸೇಮ್ ಇದನ್ನು ಕೆಮಿಕಲ್ ಡೋಸಿಂಗ್ ಪಂಪ್ಗಳು, ಇದನ್ನು ಸೇಮು. ಪ್ಲಸ್ ಏರ್ ಕಂಪ್ರೆಸರು, ನಮ್ಮ ಡಿಸ್ಕ್ ಫಿಲ್ಟರು, ಆ ಡಿಸ್ಕ್ ಫಿಲ್ಟರ್ನು ಸೇಮೆ. ಈ ನಮ್ಮ ಫೀಡ್ ಟ್ಯಾಂಕಿಂದ ಹೋಗಿದ್ದ ನೀರು ಫಸ್ಟು ಅದು ಫಿಲ್ಟರ್ ಮಾಡುತ್ತೆ, ಬ್ಲ್ಯಾಕ್ ಕಲರ್ ಇದೆಯಲ್ಲ, ಸೊ ಅದು ಫಿಲ್ಟರ್ ಮಾಡಿ ಡೈರೆಕ್ಟು UF ರ್ಯಾಕ್ ಕೊಡುತ್ತೆ. ಇದು ಬಿಟ್ಟಿರೋದನ್ನ UF ರ್ಯಾಕ್ ಕ್ಲೀನ್ ಮಾಡಿ, ಆ ಥರ ಹೇಳೋದಲ್ವ 100% ಪ್ಯೂರ್ ವಾಟರ್ ಥರ ಫಿಲ್ಟರ್ ಮಾಡುತ್ತೆ. ಬಟ್ ಇದು ಗಾರ್ಡನ್ಗೆ ಮಾತ್ರನೇ. ಇಲ್ಲಿ ನಮ್ಮದು 2 ಟ್ರಾನ್ಸ್ಫರ್ ಪಂಪ್ ಇತ್ತು. ಸೊ ಆ 2ರಲ್ಲಿ ಒಂದು ರಿಮೂವ್ ಮಾಡ್ಕೊಂಡು ತೊಗೊಂಡೋಗಿ ಕೆಳಗಡೆ ಇಟ್ಟಿದ್ದಾರೆ, ಅಲ್ಲಿ ಹೊಸ ಪ್ಲ್ಯಾಂಟ್ಗೆ ಹಾಕಿದ್ದಾರೆ. ಸೊ ಇನ್ನು ಒಂದಿದೆ, ಅದು ಯಾವಾಗ ರಿಮೂವ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಮೀಟರ್, ಅದು ಎಷ್ಟು ಕನ್ಜಂಕ್ಷನ್ ವಾಟರ್ ಓಡಿದೆ ಅಂತೇಳಿ ಅದೊಂದು ಮೀಟರು. ಸೊ ಈ ಥರ ಒಂದು ಪ್ರೊಸೆಸಿಂಗ್ ನಡೆಯುತ್ತೆ ನಮ್ಮ ಈ ಒಂದು ಪ್ಲ್ಯಾಂಟಲ್ಲಿ.
ಸೊ ನಾನು ಪ್ಲ್ಯಾಂಟ್ ನೋಡಿದ್ರಲ್ವ, ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಇದೇ ಲಾಸ್ಟ್ ವಿಡಿಯೋ, ಇಲ್ಲಿ ಈ ಪ್ಲ್ಯಾಂಟ್ ಡೆಮಾಲೇಷನ್ ಆಗುತ್ತೆ ಮತ್ತೆ. ಸೊ ನಮ್ಗೆ ಮತ್ತೆ ನೋಡ್ಬೇಕಂತಂದ್ರೂ ಸಿಗೋಲ್ಲ. ಸೊ ಒಂದು ಮೆಮೊರಿಗಿರಲಿ ಅಂತೇಳಿ ನನಗೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಇರಲಿ ಅಂತೇಳಿ. ಯಾಕಂದರೆ ಇಲ್ಲಿ ತುಂಬಾ ಮೆಮೊರೀಸ್ ಇದೆ, ಅಷ್ಟು ಕೆಲಸ ಮಾಡಿದ್ದೀರಿ. ಇದು ನಮ್ಮ ಬುಕ್ಸ್ ರೂಮ್. ಇಲ್ಲಿ ರೀಡಿಂಗ್ಸ್ ಹಾಕೋದು ಅದು ಇದು ಎಲ್ಲ ಇಲ್ಲಿರುತ್ತೆ. ಸೊ ಇದು ನಾವು ಡೈಲಿ ರಿಪೋರ್ಟಿಂಗ್ದು ನಾವು ರಫ್ ಬುಕ್ಕಲ್ಲಿ ಫಸ್ಟ್ ಎಂಟ್ರಿ ಮಾಡ್ಕೊಂತೀರಿ. ಇಲ್ಲಿ ರಫ್ ಬುಕ್ಕಲ್ಲಿ ಫಸ್ಟ್ ಡೈಲಿ ಎಂಟ್ರಿ ಮಾಡಿಬಿಡ್ತಾರೆ. ಆ ಡೇಟ್ದು ಡೈಲಿ ಎಂಟ್ರಿ ಮಾಡಿ, ಈ ಥರ ಡೈಲಿ ಎಂಟ್ರಿ ಮಾಡ್ಕೊಂತೀರಿ. ಎಂಟ್ರಿ ಮಾಡಿ ಮತ್ತು ಗ್ರೂಪ್ಸ್ ಇದೆ, ಇದೇ ಫಸ್ಟಿಗೆ ಗ್ರೂಪ್ಸ್ ಇದೆ. ಆ ಗ್ರೂಪಲ್ಲೆಲ್ಲ ರೀಡಿಂಗ್ ಎಲ್ಲ ಹಾಕಿದ್ಮೇಲೆ ಇದರಲ್ಲಿ ಒಂದ್ಸಲ ಎಂಟ್ರಿ ಮಾಡ್ತೀವಿ. ಇದೇನಿದು ಯು ಎಫ್ ರ್ಯಾಕ್ಸು. ಸೊ ಇದು ನೋಡಿ, ಇದು ಯು ಎಫ್ ರ್ಯಾಕು ಎಷ್ಟು ಓಡಿದೆ ಅಂತೇಳಿ ಆ ರ್ಯಾಕ್ಸು ಅದರ ರೀಡಿಂಗ್ ಬರುತ್ತೆ. ಇಲ್ಲಿ ಎಷ್ಟು ಓಡಿದೆ ಅಂತೇಳಿ ಅದರ ರೀಡಿಂಗ್ಸ್ ತೋರಿಸುತ್ತೆ. ಇದು ಒಂದು ನಮ್ಮ ಬೆಸ್ಕಾಮ್ ಯೂನಿಟ್ಟು, ಇದು ತೋರಿಸುತ್ತೆ. ಇದು BWSSB ಅಂದರೆ ಬೆಂಗಳೂರಿಂದ ನಮಗೆ ಕೊಡ್ತಾರಲ್ವ ನೀರು. ಸೊ ಆ ನೀರು ನಾವು ಎಷ್ಟು ತೊಗೊತಾ ಇದ್ದೀರಿ ಅಂತೇಳಿ ಇಲ್ಲಿ ಹಾಕಿದ್ರೆ BWSSB ವಾಟರ್ ಈ ಥರ ರೀಡಿಂಗ್ ಮೈನಸ್ ಮಾಡ್ಕೊತ ಹೋದ್ರೆ ನಮ್ಗೆ ಇಷ್ಟು 10,50,000 ಈ ಥರ ಹಿಂಗೆ ತೊಗೊತಾ ಇರ್ತೀವಿ ನೀರನ್ನ, ವಾಟರ್ನ. ನಮಗೆ ಎಷ್ಟು ಬೇಕೋ ಫರ್ ಡೇಗೆ ಇಷ್ಟು ತೊಗೊತೀವಿ. ಸಮ್ ಟೈಮ್ ವಾಟ್ರ್ ಕೇಳಲ್ಲ, ಆ ಟೈಮಲ್ಲಿ ಏನಾಗಿರುತ್ತೆ ಫುಲ್ ಝೀರೋ ಇರುತ್ತೆ. ಒಂದೊಂದು ಟೈಮಲ್ಲಿ ಕಡಿಮೆ ಕೇಳಿದಾಗ ಬರೀ ಜಸ್ಟ್ 2 ಲಕ್ಷ ಈ ಥರ ತೊಗೊತೀವಿ. ಸೊ ಈ ಥರ ಪ್ರೊಸೆಸಿಂಗ್ಸ್ ಇರುತ್ತೆ. ಇನ್ನೊಂದು ಔಟ್ಸೈಡ್ ಒಂದು ಲೆಮೆಲ ಅಂತ ನಿಮ್ಗೆ ಕಾಣಿಸ್ತಿದೆ ಗ್ರೀನ್ ಕಲರ್. ಸೊ ಅದರದ್ದು ಇಲ್ಲಿ ಬರುತ್ತೆ ರೀಡಿಂಗ್. ಅದು ನಮ್ಮ ಬ್ಯಾಕ್ ವಾಶ್ ಆಗಿದ್ದ ವಾಟರ್ನ ಅದು ಫಿಲ್ಟರ್ ಮಾಡುತ್ತೆ. ಬಟ್ ಇಲ್ಲಿ 0 ವೇಸ್ಟೇಜ್ ವಾಟರ್, ಎಲ್ಲೂ ವೇಸ್ಟೇಜ್ ಆಗೋಲ್ಲ ವಾಟರ್ ಥರ. ಆ ಲೆಮೆಲ ರೀಡಿಂಗ್ ಇದು, ಲೆಮೆಲ ರೀಡಿಂಗ್ ಇದು. ಸೊ ನಮ್ಮ ಪ್ರೊಸೆಸಿಂಗ್ ಇಷ್ಟಿರುತ್ತೆ. ಸೊ ಈ ಬುಕ್ಸ್ ರೂಮಲ್ಲೂ ನಾವೊಂದು ದೇವರದ್ದು, ನಮ್ಮ ದೇವರು ಅಂದರೆ ಅಷ್ಟೇ ಭಕ್ತಿ ಅಲ್ಲ. ಸೊ ಹಾಗಾಗಿ ದೇವ್ರ ಪೂಜೆನೂ ಮಾಡ್ತೀವಿ ಇಲ್ಲಿ. ಸದ್ಯಕ್ಕೆ ಈಗೆಲ್ಲ ಸ್ಟಾಪ್ ಆಗಿದೆ ಈಗೆಲ್ಲ, ಯಾಕಂದ್ರೆ ನಾನು ಈ ಕಡೆ ಬರೋದು ಕಮ್ಮಿ ಆಗಿಬಿಟ್ಟಿದೆ, ನಮ್ಗೆ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಕಮ್ಮಿ ಆಗಿರೋದ್ರಿಂದ ಈ ನಡುವೆ ಹಿಂಗೆ ಕಾಣಿಸ್ತದೆ. ಮುಂಚೆ ಡೈಲಿ ಹೂವು ಇರ್ತಿದ್ರು, ಪೂಜೆ ಮಾಡ್ತಿದ್ವಿ, ಥರ ಚೆನ್ನಾಗಿತ್ತು. ದಸರಾ ಪೂಜೆ ಎಲ್ಲ ಜೋರಾಗಿ ಮಾಡ್ತಿದ್ವಿ, ಸಗದಾಗಿತ್ತು ಎಲ್ಲ ಆಗಿದೆ. ಬಟ್ ಈ ಒಂದು ಮೆಮೊರೀಸ್ ನಮಗೆ ನೋಡಿ, ಇವು ಫ್ರ್ಯಾಕ್ಸು. ಬಟ್ ಇದೆಲ್ಲ ಇದೆಯಲ್ವಾ, ಸೊ ಇದು ಏನು ಅಂದರೆ ಇಲ್ಲಿ ನಮಗೆ ಮೀಟರ್ ಬರುತ್ತೆ. ಇಲ್ಲಿ ಯು ಎಫ್ ಫ್ರ್ಯಾಕು ಒಂದು ಲೆಕ್ಕಾಚಾರದಲ್ಲೇ ಓಡ್ತಾ ಇರಬೇಕಿದು ಯು ಎಫ್ ಫ್ರ್ಯಾಕ್ಸು. ಪ್ರೆಷರ್ ಜಾಸ್ತಿ ಹೋಗಂಗಿಲ್ಲ, ಕಡಿಮೆನೂ ಹೋಗಂಗಿಲ್ಲ. ಪೈಪುಗಳೆಲ್ಲ ಹೊಡೆದೋಗ್ಬಿಡ್ತಾವೆ ಮೊದಲೇ. ಆಮೇಲೆ ಅದಕ್ಕೋಸ್ಕರ ಈ ಒಂದು ಕಂಟ್ರೋಲಿಂಗ್ನ, ಈ ಯು ಎಫ್ ರ್ಯಾಕ್ ಕಂಟ್ರೋಲಿಂಗ್ ಇಲ್ಲಿರುತ್ತೆ. ಪ್ರೆಷರ್ ಕಂಟ್ರೋಲಿಂಗ್ ಇದು ಈ ರ್ಯಾಕ್ದು ಇಲ್ಲಿದೆ, ಈ ರ್ಯಾಕ್ ಬಂದು ಇಲ್ಲಿದೆ. ಆ ಥರ ಒಂದು ಸಿಸ್ಟಮ್ಮು. ಮೇಲೆ ಎಲ್ಲ ಹೇರ್ ವಾಲ್ಸ್ ಆಲ್ಮೋಸ್ಟ್ ಎಲ್ಲ ಕಟ್ ಹಾಕ್ತಿರೋವೆಲ್ಲ ರೆಡಿ ಮಾಡಿ ಈ ಥರ ಇಡ್ತಾಯಿದ್ದೀವಿ. ಇನ್ನೇನೆಲ್ಲ ಫೈನಲ್ ಆಗ್ತಾ ಬಂತಲ್ವಾ, ಏನು ಮಾಡೋಕ್ಕಾಗಲ್ಲ. ಆಚೆ ತೋರಿಸ್ತೀನಿ ಬನ್ನಿ. ಇದು ನೋಡಿದ್ರಲ್ವ ಔಟ್ಸೈಡ್ ನಮ್ಮ DG ಬೆಸ್ಕಾಮ್ ಆಕಾಶ್ ಗ್ಲೋಬಲ್ ಕಾಲೇಜ್. ಪ್ಲಸ್ ಇನ್ನೊಂದು ಇದು ಹೇಳಿದ್ನಲ್ವ ಸ್ಯಾಂಡ್ ಫಿಲ್ಟರ್. ಸೊ ಇದು ಫಿಲ್ಟರ್ ಮಾಡುತ್ತೆ. ಸೊ ಎಲ್ಲ ಬೆಸ್ಟ್ ಇವೆಲ್ಲ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ. ಸೊ ಅದು ಹೊಸ್ದಾಗಿ ಕಟ್ತಾ ಇದ್ದಾರೆ ಮಾಲ್. ಅದ್ರ ಅಂಡರ್ ಬೇಸ್ಮೆಂಟಲ್ಲಿ ನಮ್ಮ ಈ ಹೊಸ ಒಂದು ಪ್ಲ್ಯಾಂಟ್ನ ಅಲ್ಲಿ ಮಾಡಿದ್ದಾರೆ. ಈಗ ಅದು ಇನ್ನೇನು ಸದ್ಯದಲ್ಲಿ ಇನ್ನೊಂದು 1 ತಿಂಗಳು ಹೆಚ್ಚು ಕಡಿಮೆ ಅಲ್ಲೂ ನಮಗೆ ಹ್ಯಾಂಡ್ ಓವರ್ ಆಗುತ್ತೆ ಅದು. ಸೊ ಅಲ್ಲಿ ನೆಕ್ಸ್ಟ್ ಅಂತ ನಾವು ಅಲ್ಲೇ ವರ್ಕ್ ಮಾಡ್ತೀವಿ. ಮತ್ತು ಆಮೇಲೆ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋಲ್ಲ, ಆ ಥರ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ಲ್ಯಾಂಟು ಎಷ್ಟು ಸುಮಾರು ವರ್ಷ, ಹತ್ರ ನಾನೊಂದು 3 ವರ್ಷ ಏನೋ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಒಂದು ಮೆಮೊರೀಸ್ಗೋಸ್ಕರ ಒಂದು ವಿಡಿಯೋ. ಓಕೆ, ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ನಿಮ್ಮ ಪ್ರೀತಿಯ ಮನವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.